ಇದನ್ನ ನಾನು ನಿಮಗೆ ಒಂದು ರೇಡಿಯಸ್ ಪ್ರೋಗ್ರಾಮ್ ಅನ್ನ ಹೇಳ್ತಾ ಇದ್ದೀನಿ. ಇಲ್ಲಿ ಒಂದು ಡ್ರಾಯಿಂಗ್ ಇದೆ, ನೀವು ನೋಡ್ತಾ ಇರಬಹುದು. ನಮ್ಮ ವರ್ಕ್ ಪೀಸ್ ಡಯಾಮೀಟರ್ 80, ವರ್ಕ್ ಪೀಸ್ ಲೆಂತ್ 200 ಇದೆ. ಇಲ್ಲಿ ಮೊದಲು ನಾವು ರೇಡಿಯಸ್ ಅನ್ನ ಕಟ್ ಮಾಡಬೇಕು. ರೇಡಿಯಸ್ ಟು, ನಂತರ ಚಾಂಪರ್ ಇದೆ 2 × 45 60 ಡಯಾಮೀಟರ್ ವರೆಗೆ. ನಂತರ ಇಲ್ಲಿ 1 × 45 ಇದೆ ಇನ್ನೊಂದು ಚಾಂಪರ್. ನಾನು ನಿಮಗೆ ಚಾಂಪರ್ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಬನ್ನಿ ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ ಬರೆಯೋಣ. ಮೊದಲಿಗೆ ಬರೀಬೇಕು ಪ್ರೋಗ್ರಾಮ್ ನಂಬರ್ O0004, ನಮ್ಮ ಪ್ರೋಗ್ರಾಮ್ ನಂಬರ್, ಎಂಡ್ ಆಫ್ ಬ್ಲಾಕ್, ಎಂಟರ್. ನೆಕ್ಸ್ಟ್ ನಾವಿಲ್ಲಿ ಬರೀಬೇಕು G00, G21, G90, G28, U0 ಮತ್ತು W0, ಎಂಡ್ ಆಫ್ ಬ್ಲಾಕ್, ಎಂಟರ್. G00 ರ್ಯಾಪಿಡ್ ಟ್ರಾವೆರ್ಸ್, G21 millimeter ಪ್ರೋಗ್ರಾಮಿಂಗ್, G90 absolute mode, G28 return to home position, U0 W0 machining 0 points. ನೆಕ್ಸ್ಟ್ ನಾವಿಲ್ಲಿ ಬರೀಬೇಕು G50 ಮ್ಯಾಕ್ಸಿಮಮ್ ಸ್ಪಿಂಡಲ್ ಸ್ಪೀಡ್, ಎಸ್ 4000, ಎಂಡ್ ಆಫ್ ಬ್ಲಾಕ್, ಎಂಟರ್. ನೆಕ್ಸ್ಟ್ ಬರೀಬೇಕು ಟೂಲ್ ನಂಬರ್ T0101, ಎಂಡ್ ಆಫ್ ಬ್ಲಾಕ್, ಎಂಟರ್. ನೀವು ಯಾವ ಸ್ಟೇಷನ್ಗೆ ಟೂಲ್ ಕಟ್ತೀರಾ ಆ ಸ್ಟೇಷನ್ ನಂಬರ್ ಅನ್ನು ಇಲ್ಲಿ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಬರೀಬೇಕು G96 ಕಾನ್ಸ್ಟೆಂಟ್ ಸ್ಪಿಂಡಲ್ ಸ್ಪೀಡ್, ಎಸ್ 350, M03, ಎಂಡ್ ಆಫ್ ಬ್ಲಾಕ್, ಎಂಟರ್. ಸ್ಪಿಂಡಲ್ ರೋಟೇಷನ್ ಇನ್ ಕ್ಲಾಕ್ ವೈಸ್. ನೆಕ್ಸ್ಟ್ ಇಲ್ಲಿ ಕೂಲೆಂಟ್ ಅನ್ನ ಆನ್ ಮಾಡಬೇಕು, M07 ಕೂಲೆಂಟ್ ಆನ್. ನೆಕ್ಸ್ಟ್ G00 X81.0 Z0.0, ಎಂಡ್ ಆಫ್ ಬ್ಲಾಕ್, ಎಂಟರ್. ಇಲ್ಲಿ G00 ರ್ಯಾಪಿಡ್ ಟ್ರಾವೆರ್ಸ್ X81.0 ನಮ್ಮ ಟೂಲ್ ಅನ್ನ ನಾವೀಗ ನಮ್ಮ ಡಯಾಮೀಟರ್ 80 ಇದೆ, ಇಲ್ಲಿ 81ಗೆ ನಮ್ಮ ಟೂಲ್ ಅನ್ನ ನಾವು ತಗೊಂಡು ಬರ್ತೀವಿ. Z0.0 ಯಾಕಂದ್ರೆ ನಾವೀಗ ಫೇಸಿಂಗ್ ಅನ್ನ ಮಾಡಬೇಕು. ನೆಕ್ಸ್ಟ್ ನಾವಿಲ್ಲಿ ಬರೀಬೇಕು G01 X-1.0 ಫೀಡ್ ರೇಟ್ 0.1, ಎಂಡ್ ಆಫ್ ಬ್ಲಾಕ್, ಎಂಟರ್. ನಮ್ಮ ಟೂಲ್ ಈಗ X81 ನಲ್ಲಿ ಇತ್ತು, ನಾವೀಗ X-1 ಫೇಸಿಂಗ್ ಅನ್ನ ಮಾಡ್ತೀವಿ. ನಂತರ ಟೂಲ್ ಅನ್ನ ವಾಪಸ್ ತಗೊಂಡು ಹೋಗ್ಬೇಕು. G00 X76.0 Z1.0, ಎಂಡ್ ಆಫ್ ಬ್ಲಾಕ್, ಎಂಟರ್. ಈಗ ನಮ್ಮ ಟೂಲ್ X76 ಅಲ್ಲಿ ಇದೆ. ಈಗ ನಾವು Z-72 ಕಟ್ ಮಾಡಬೇಕು. ಯಾಕಂದ್ರೆ ಫಸ್ಟ್ ಪಾಯಿಂಟ್ ಇಲ್ಲಿಂದ ಇಲ್ಲಿವರೆಗೂ 70 mm ನಾವು ಕಟ್ ಮಾಡಬೇಕು. ಇಲ್ಲಿ ನಮ್ಮ 2 ಚಾಂಪರ್ ಇದೆ, ಅದಕ್ಕೋಸ್ಕರ ಇಲ್ಲಿ ಟು 72. G01 Z-72.0 ಫೀಡ್ ರೇಟ್ 0.1, ಎಂಡ್ ಆಫ್ ಬ್ಲಾಕ್, ಎಂಟರ್. Z-72 ವರೆಗೆ ಇಲ್ಲಿ ಕಟ್ ಆಗಿದೆ. ನೆಕ್ಸ್ಟ್ ನಾವಿಲ್ಲಿ ರೇಡಿಯಸ್ ಅನ್ನ ಕಟ್ ಮಾಡಬೇಕು. ರೇಡಿಯಸ್ ಈ ಕಡೆ ಹೋಗ್ತಾ ಇದೆ ಕೌಂಟರ್ ಕ್ಲಾಕ್ ವೈಸ್, ಅದಕ್ಕೋಸ್ಕರ ನಾವಿಲ್ಲಿ G03 ಕೋಡ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾವಿಲ್ಲಿ ಬರೀಬೇಕು G03 X80.0 Z-74.0 ರೇಡಿಯಸ್ 2.0 ಫೀಡ್ ರೇಟ್ 0.1, ಎಂಡ್ ಆಫ್ ಬ್ಲಾಕ್, ಎಂಟರ್. G03 ಕೌಂಟರ್ ಕ್ಲಾಕ್ ವೈಸ್ X80 ವರೆಗೆ ಹೋಗ್ಬೇಕು, Z-74 ವರೆಗೆ ಕಟ್ ಮಾಡಬೇಕು. ಇದು 70, 72, ರೇಡಿಯಸ್ 2 ಇರೋದ್ರಿಂದ ಪ್ಲಸ್ ಟು 74, ಫೀಡ್ ರೇಟ್ 0.1. ನೆಕ್ಸ್ಟ್ ಟೂಲ್ ಅನ್ನು ವಾಪಸ್ ತಗೊಂಡು ಬರಬೇಕು. G00 U2.0 Z1.0, ಎಂಡ್ ಆಫ್ ಬ್ಲಾಕ್, ಎಂಟರ್. ನೆಕ್ಸ್ಟ್ ನಾವಿಲ್ಲಿ ಬರೀಬೇಕು G00 X74.0, ಎಂಡ್ ಆಫ್ ಬ್ಲಾಕ್, ಎಂಟರ್. X74ಗೆ ನಮ್ಮ ಟೂಲ್ ಅನ್ನು ತರಬೇಕು. ನಂತರ Z-72 ವರೆಗೆ ಕಟ್ ಮಾಡಬೇಕು. G01 Z-72.0 ಫೀಡ್ ರೇಟ್ 0.1, ಎಂಡ್ ಆಫ್ ಬ್ಲಾಕ್, ಫೀಡ್ ರೇಟ್ 0.1, ಎಂಡ್ ಆಫ್ ಬ್ಲಾಕ್, ಎಂಟರ್. Z-72 ವರೆಗೆ ಕಟ್ ಮಾಡಿದಾಯ್ತು. ನಂತರ ಟೂಲ್ ಅನ್ನು ವಾಪಸ್ ತರಬೇಕು. G00 U2.0 Z1.0, ಎಂಡ್ ಆಫ್ ಬ್ಲಾಕ್, ಎಂಟರ್. ನೆಕ್ಸ್ಟ್ G00 X72.0, ಎಂಡ್ ಆಫ್ ಬ್ಲಾಕ್, ಎಂಟರ್. ನಂತರ ಇಲ್ಲಿ Z-72 ವರೆಗೆ ಕಟ್ ಮಾಡಬೇಕು. G01 Z-72.0 ಫೀಡ್ ರೇಟ್ 0.1, ಎಂಡ್ ಆಫ್ ಬ್ಲಾಕ್, ಎಂಟರ್. ಟೂಲ್ ಅನ್ನು ವಾಪಸ್ ತಗೊಂಡು ಬರಬೇಕು. G00 U2.0 Z1.0, ಎಂಡ್ ಆಫ್ ಬ್ಲಾಕ್, ಎಂಟರ್. ನಂತರ G00 X70.0, ಎಂಡ್ ಆಫ್ ಬ್ಲಾಕ್, ಎಂಟರ್. ನಮ್ಮ ಟೂಲ್ ಅನ್ನ 70 ವರೆಗೆ ತಂದಿದ್ದೀವಿ. ನಂತರ Z-72 ವರೆಗೆ ಕಟ್ ಮಾಡಬೇಕು. G01 Z-72.0 ಫೀಡ್ ರೇಟ್ 0.1, ಎಂಡ್ ಆಫ್ ಬ್ಲಾಕ್, ಎಂಟರ್.
ಟೂಲನ್ನು ವಾಪಸ್ ತರಬೇಕು. G00 U 2.0 Z 1.0 end of block enter. Next G00 X 68.0 end of block enter. ನಾವಿಲ್ಲಿ 80 ಡಯಾಮೀಟರ್ ಇಂದ 60 ಡಯಾಮೀಟರ್ ವರೆಗೂ 2 to mm ಕಟ್ ಮಾಡ್ತಾ ಇದೀವಿ. ಈಗ ನಾವು X68 ಅಲ್ಲಿ ಇದ್ದೀವಿ. ಈಗ Z-72 ವರೆಗೆ ಕಟ್ ಮಾಡಬೇಕು. G01 Z-72.0 feed rate 0.1 end of block enter. Tool ವಾಪಸ್ G00 U 2.0 Z 1.0 end of block enter. ನಂತರ G00 X 66.0 end of block enter. Next Z-72 ವರೆಗೆ ಕಟ್ ಮಾಡಬೇಕು. G01 Z-72.0 feed rate 0.1 end of block enter. Tool ವಾಪಸ್ G00 U 2.0 Z 1.0 end of block enter. Next X64 ಗೆ ಟೂಲ್ ನ ತಗೊಂಡು ಹೋಗಬೇಕು. Next G00 X64.0 end of block enter. Z-72 ವರೆಗೆ ಕಟ್ ಮಾಡಬೇಕು. G01 Z-72.0 feed rate 0.1 end of block enter. Next ಟೂಲ್ ನ ವಾಪಸ್ ತರಬೇಕು. G00 U 2.0 Z 1.0 end of block enter. Next G00 X 60.0 end of block enter. ನೀವು ಇಲ್ಲಿ ನೋಡ್ತಾ ಇರಬಹುದು X64 ಇಂದ ಟೂಲ್ Z-72 ವರೆಗೆ ಕಟ್ ಆಗಿದೆ. ನಂತರ ವಾಪಸ್ ಬಂದಿದೆ. ಈಗ ನಾನು ಡೈರೆಕ್ಟ್ X60 ಗೆ ಬಂದಿದ್ದೇನೆ. ಯಾಕಂದ್ರೆ ಇಲ್ಲಿ ನಮ್ಮ 2 ಚಾಂಪರ್ ಇದೆ. 1 ಸೈಡ್ 2 ಪ್ಲಸ್ 2 4 ಆಗುತ್ತೆ. ಇಲ್ಲಿ 64 ಮೈನಸ್ 4 60 ಆಗುತ್ತೆ. ನಾವೀಗ 60 ಡಯಾಮೀಟರ್ ಇಲ್ಲಿಗೆ ಬರಬೇಕು. ನಂತರ Z-70 ವರೆಗೆ ಇಲ್ಲಿ ಕಟ್ ಮಾಡಬೇಕು. ನಂತರ ಇಲ್ಲಿ ಚಾಂಪರ್ ಅನ್ನ ಕಟ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ನಾನು ಬರೀಬೇಕು G01 Z-70.0 feed rate 0.1 end of block enter. ಇಲ್ಲಿ G01 Z-70 ವರೆಗೆ ಕಟ್ ಆಗಿದೆ. ಫೀಡ್ ರೇಟ್ 0.1. ನಂತರ ಚಾಂಪರ್ ಅನ್ನು ಕಟ್ ಮಾಡಬೇಕು. G01 X 64.0 angle 135.0 feed rate 0.1 end of block enter. G01 linear interpolation X64 ವರೆಗೆ ನಮ್ಮ ಟೂಲ್ ಅನ್ನು ತಗೊಂಡು ಹೋಗಬೇಕು. ನಂತರ ಆಂಗಲ್ 135 ಫೀಡ್ ರೇಟ್ 0.1. ನಮ್ಮ ಚಾಂಪರ್ ಕಟ್ ಆಗಿದೆ. ಈಗ ಟೂಲ್ ಅನ್ನು ವಾಪಸ್ ತರಬೇಕು. G00 U 2.0 Z 1.0 end of block enter. ಇಲ್ಲಿ 1 into 45 ಚಾಂಪರ್ 1 plus 1 2 ಆಗುತ್ತೆ. ಇಲ್ಲಿ ನಾವು 60 ಅಲ್ಲಿ 2 ನ ಮೈನಸ್ ಮಾಡಬೇಕಾಗುತ್ತೆ. 58 ಆಗುತ್ತೆ. X58 ಮತ್ತೆ Z 0.0 ಗೆ ನಮ್ಮ ಟೂಲ್ ಅನ್ನು ತರಬೇಕಾಗುತ್ತೆ. ನಂತರ ಚಾಂಪರ್ ಅನ್ನ ಕಟ್ ಮಾಡಬೇಕು. G01 X 60.0 angle 135.0 feed rate 0.1 end of block enter. G01 linear interpolation X60 ವರೆಗೆ ಕಟ್ ಮಾಡಬೇಕು. ಆಂಗಲ್ 135 ಫೀಡ್ ರೇಟ್ 0.1. ಇಲ್ಲಿ ನಮ್ಮ ಚಾಂಪರ್ ಕಟ್ ಆಗಿದೆ. ನೆಕ್ಸ್ಟ್ ಟೂಲ್ ಅನ್ನು ವಾಪಸ್ ತರಬೇಕು. G00 U 2.0 Z 10.0 end of block enter. Next M09 coolant off. Next G00 G28 U0 W0 end of block enter. G00 rapid traverse. G28 return to home position. U0 W0 machining 0 points. Next ಇಲ್ಲಿ ಬರೀಬೇಕು M05 spindle stop. M30 program end and rewind. ಇಲ್ಲಿ ಕಂಪ್ಲೀಟ್ ಆಗಿದೆ ನಮ್ಮ ರೇಡಿಯಸ್ ಪ್ರೋಗ್ರಾಮ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ರೇಡಿಯಸ್ ಮತ್ತೆ ಚಾಂಪರ್ನ ಪ್ರಾಕ್ಟಿಕಲ್ ಮಾಡೋಣ. ವರ್ಚುವಲ್ ಮಷೀನ್ ಅಲ್ಲಿ ಯಾವ ರೀತಿ ಕಟ್ ಆಗುತ್ತೆ ಅಂತ. ನಿಮಗೆ ನಮ್ಮ ಚಾನಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ಸ್ ಮಾಡಿ ಅಂತ ಕೇಳ್ತಾ ನಮ್ಮ ಚಾನೆಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.